ಹಲೋ ನಮಸ್ತೆ ಗುರುಭ್ಯೋ ನಮಃ ಸರ್ವೇ ಜನೋ ಸುಖಿನೋ ಭವಂತು. ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮನಿ, ಹಣ, ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೋ. ಇವತ್ತಿನ ಸ್ಪೆಷಲ್ ಸಂಚಿಕೆ ಏನು ಗೊತ್ತಾ ಸ್ನೇಹಿತರೆ? ಹಣವನ್ನು ಯಾವ ರೀತಿ ನಾವು ಮರ್ಯಾದೆ ಕೊಡಬೇಕು, ಹಣವನ್ನು ಯಾವ ರೀತಿ ಗೌರವದಿಂದ ಕೊಟ್ಕೊಂಡ್ರೆ ನಮ್ಮ ಹತ್ರ ಹಣ ಉಳಿಯುತ್ತೆ ಅನ್ನೋದ್ರ ಬಗ್ಗೆ. ಸ್ನೇಹಿತರೆ, ಹಣವನ್ನು ನಾವು ತುಂಬ ಗೌರವದಿಂದ ಕೊಡಬೇಕಾಗತ್ತೆ. ಯಾಕಂದರೆ ನಾವಿವಾಗ ಒಂದು ರೆಸ್ಪೆಕ್ಟು, ಒಂದು ಬೆಲೆ, ಒಂದು ಹಣಕ್ಕೆ ನಾವು ಕೊಡ್ತಾ ಇಲ್ಲ, ನಮ್ಮ ಹತ್ರ ಉಳಿತಾ ಇಲ್ಲ ಅಂತ ಅಂದರೆ ಅದು ನಾವು ಒಂದು ವ್ಯಾಲ್ಯೂಯೇಬಲ್ ಮಾಡ್ತಾ ಇಲ್ಲ ಅಂತ. ನೀವು ಹೇಳ್ಬೋದು, ವರಮಹಾಲಕ್ಷ್ಮಿನಿ ಲಕ್ಷ್ಮಿನ ಕೂರಿಸ್ತೀವಿ, ಹಣನ ಇಡ್ತೀವಿ, ಪೂಜೆ ಮಾಡ್ತೀವಿ ಅಂತ ಎಲ್ಲ ಕೂಡ ಹೇಳ್ಬೋದು. ಬಟ್ ಒಂದು ದಿನ ಮಾಡ್ತೀರಾ, ಇನ್ನು ನೆಕ್ಸ್ಟು ಹೇಳ್ತೀರಾ ನಮ್ಮ ಕಷ್ಟ ಕಾಲಕ್ಕೆ ದುಡ್ಡು ಆಗ್ತಿಲ್ಲ, ಬರೀ ಶ್ರೀಮಂತರ ಹತ್ರನೇ ದುಡ್ಡು ಹೋಗ್ತಾ ಇದೆ, ನಮ್ಮ ಹತ್ರ ದುಡ್ಡು ನಿಲ್ತಾನೆ ಇಲ್ಲ ಅಂತ ಈ ಥರ ನೆಗೆಟಿವ್ ಥಿಂಕ್ಸ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಆದರೆ ದುಡ್ಡು ನಿಮಗೆ ಹೇಗೆ ಉಳಿಯುತ್ತೆ? ನಿಮ್ಮ ಹತ್ರ ಹೇಗೆ ದುಡ್ಡು ಇರುತ್ತೆ? ಸೊ ಹಾಗಾಗಿ ನೀವು ಯಾರಾದರೂ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಬ್ಬ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತಂದರೆ ಆ ವ್ಯಕ್ತಿಗೆ ವ್ಯಾಲ್ಯೂಯೇಬಲ್ ಆ್ಯಂಡ್ ರೆಸ್ಪೆಕ್ಟ್ ಕೊಟ್ಟರೆ ನಿಮ್ಮ ಜೊತೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್, ಯಾರೋ ನಿಮಗೆ ಮನೆಗೆ ಅತಿಥಿ ಬರ್ತಾರೆ, ಆ ಅತಿಥಿನ ಹೇಗೋ ಮಾತಾಡಿಸ್ತೀರಾ, ಗೌರವದಿಂದ ರೆಸ್ಪೆಕ್ಟ್ ಕೊಟ್ಟು ಚೇರ್ ಅಥವಾ ಸೋಫಾ ಮೇಲೆ ಕೂತ್ಕೊಳ್ಳೋಕ್ಕೆ ಹೇಳ್ತೀರಾ. ಹಾಗೆ ದುಡ್ಡನ್ನು ಗೌರವಿಸಿದ್ರೆ ನಮಗೆ ನಮ್ಮ ಹತ್ರ ಉಳಿಯುತ್ತೆ, ನೆಗೆಟಿವ್ ಎನರ್ಜಿಯಿಂದ ದುಡ್ಡು ಪಾಸ್ ಆಗಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ, ಹಾಗೆ ಒಂದು ಬ್ಯೂಟಿಫುಲ್, ಒಂದು ಪವರ್ಫುಲ್ ಆದಂತಹ ಒಂದು 2 ಟೆಕ್ನಿಕ್ಸ್ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಏನು ಗೊತ್ತಾ ಸ್ನೇಹಿತರೆ, ನಾವು ಒಂದು ವ್ಯಾಲೆಟ್ನ ಮನೆಗೆ ತರ್ತೀವಿ, ಆ ವ್ಯಾಲೆಟ್ನ ನೀಟಾಗಿ ಕರೆಕ್ಟಾಗಿ ಇಡಬೇಕಾಗುತ್ತೆ. ಸೊ ಎಲ್ಲೋ ತರ್ತೀವಿ, ಮತ್ತೆ ಅದನ್ನು ಎಲ್ಲೋ ಬಿಸಾಡಿರ್ತೀವಿ, ಮತ್ತೆ ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಯಾವುದೋ ಮತ್ತೊಂದು ಪರ್ಸ್ನ ತೊಗೊಂಡು ಹೋಗ್ತೀವಿ. ಹಾಗೆ ಮನೆಗೆ ನಾವು ಒಂದು ವ್ಯಾಲ್ಯೂಯೇಬಲ್ನ ಕೊಡಬೇಕಾಗುತ್ತೆ. ಹೆಣ್ಮಕ್ಳಾಗಲಿ, ಯಾರೇ ಆಗಲಿ, ಜೆಂಟ್ಸ್ ಆಗಲಿ, ಲೇಡೀಸ್ ಆಗಲಿ, ನಿಮ್ಮ ವ್ಯಾಲೆಟ್ನ ಆದಷ್ಟು ಗ್ರೀನ್ ಕಲರ್ನ ಬಳಸಿ. ಓಕೆ, ಆ ಗ್ರೀನ್ ಕಲರ್ ಜೊತೆಗೆ ರೆಡ್ ಕ್ಲಾತಲ್ಲಿ, ಕೆಳಗೆ ವೆಲ್ವೆಟ್ ರೆಡ್ ಕ್ಲಾತಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ, ಕೆಳಗಡೆ. ಓಕೆ, ಇಲ್ಲಿ ಅದರದ್ದೇ ಆದಂಥ ಕಂಪಾರ್ಟ್ಮೆಂಟಲ್ಲಿ ಅಮೌಂಟ್ನ ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಜೊತೆಗೆ 200 ರೂಪಾಯಿ ನೋಟ್ ಜೊತೆಗೆ 50 ರೂಪಾಯಿ ನೋಟ್ ಆಗಿರ್ಬೋದು, ಮತ್ತು 100 ರೂಪಾಯಿ ನೋಟ್ ಆಗಿರ್ಬೋದು, ಇಂತಹದನ್ನು ಇಡ್ತಾರೆ. ಆಯಾಯ ಕಂಫರ್ಟಲ್ಲೇ ಇಟ್ಟಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಆ ಎನರ್ಜಿ ಲೆವೆಲ್ನ ಕಡಿಮೆ ಮಾಡುತ್ತೆ. ಎನರ್ಜಿ ನೀವು ಮಿಕ್ಸ್ ಆಗಿ ಮಾಡಿದ್ರೆ 200 ರೂಪಾಯಿ ಎನರ್ಜಿ ಅಲ್ಲಿ ಕಳ್ಕೊಳ್ಳುತ್ತೆ. ಸೊ ಹಾಗಾಗಿ ಆಯಾಯ ಕಂಫರ್ಟಲ್ಲೇ ನೀವು ಆ ವ್ಯಾಲೆಟಲ್ಲಿ ಅಮೌಂಟ್ನ ಇಡಬೇಕಾಗತ್ತೆ. ಆದಷ್ಟು ಗ್ರೀನ್ ಕಲರಲ್ಲಿ ವ್ಯಾಲೆಟ್ನ ಯೂಸ್ ಮಾಡಿ, ಮತ್ತು ಆ ಗ್ರೀನ್ ನಾರ್ತ್ ವೆಸ್ಟ್ ನಿಮಗೆ ಗೊತ್ತಿದೆಯಲ್ವಾ, ಅಲ್ಲಿ ನೀವು ಇಡಬೇಕಾಗುತ್ತೆ. ಸೊ ನಾವು ಹೇಳ್ತೀವಿ, ಏನು ಗೊತ್ತಾ ಸ್ನೇಹಿತರೆ, ಆ ಒಂದು ವೆಲ್ವೆಟ್ ಕ್ಲಾತ್ ಇರುತ್ತಲ್ಲ, ಆ ಕ್ಲಾತ್ ಕೆಳಗಡೆ, ರೆಡ್ ಕ್ಲಾತಲ್ಲಿ ಕೆಳಗಡೆ ಇಡಬೇಕಾಗುತ್ತೆ. ಮತ್ತು ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಅಮೌಂಟ್ನ, ದೊಡ್ಡ ಬಿಗ್ ಅಮೌಂಟ್ನ, ನಿಮ್ಮ ಹತ್ರ ಯಾವ ಅಮೌಂಟ್ ಇರುತ್ತೆ ಆ ಅಮೌಂಟ್ನ ಕಣ್ಣಿಗೆ ಕಾಣಿಸೋ ಥರ ಆದಷ್ಟು ಇಟ್ಕೊಳ್ಳಿ. ಯಾಕಂದರೆ ಸಬ್ಕಾನ್ಸಿಯಸ್ ಮೈಂಡ್, ನೀವು ವ್ಯಾಲೆಟ್ ಓಪನ್ ಮಾಡಿದ ತಕ್ಷಣ 500 ರೂಪಾಯಿ ನೋಟ್ ನಿಮ್ಮ ಕಣ್ಣಿಗೆ ತಕ್ಷಣ ಬಿದ್ದ ತಕ್ಷಣ, ಓ ಇವ್ರ ಹತ್ರ ಬಿಗ್ ಅಮೌಂಟ್ ಇದೆ ಅಂತ ಅದು ಸಬ್ಕಾನ್ಸಿಯಸ್ ಮೈಂಡ್ ಇವ್ರ ಹತ್ರ ದುಡ್ಡಿದೆ ಅನ್ನೋ ಕಾನ್ಸರ್ನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಬಿಗ್ ಅಮೌಂಟ್ ನಿಮ್ಗೆ ಕಣ್ಣಿಗೆ ಕಾಣಿಸ್ತಕ್ಕಂತಹ ಒಂದು ಜಾಗದಲ್ಲಿ ವ್ಯಾಲೆಟ್ ಓಪನ್ ಮಾಡಿದ ತಕ್ಷಣ, ನೀವು ಪರ್ಸ್ ಓಪನ್ ಮಾಡಿದ ತಕ್ಷಣ ಅಮೌಂಟ್ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಹಾಗೆ ಮತ್ತೆ ನೀವು ಯಾರಿಗಾದರೂ ಕೊಡಿ, ಬ್ಲೆಸ್ ಮಾಡ್ತಾ ಅಮೌಂಟ್ನ ಕೊಡಿ, ತುಂಬ ಬ್ಲೆಸ್ ಮಾಡ್ತಾ ಕೊಡಿ. ಐ ಮೀನ್, ಇವಾಗ ಹಣ ಇರ್ತಕ್ಕಂಥದ್ದು ತುಂಬಾ, ಕ್ಯಾಶ್ ಇರ್ತಕ್ಕಂಥದ್ದು ತುಂಬಾ ಕಡಿಮೆ. ಆನ್ಲೈನ್ ಪೇಮೆಂಟ್ ಪ್ರತಿಯೊಂದು ಕೂಡ, ಗೂಗಲ್ ಪೇ, ಫೋನ್ಪೇ ಆಗಿರ್ಬೋದು, ಪ್ರತಿಯೊಂದು ಈ ಥರ ಇದೆ. ಇದನ್ನು ನೀವು ಕೊಡಬೇಕಾದ್ರೆ ಶ್ರೀಮ್ 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 ಅಂತ ಹೇಳಿ ಅಮೌಂಟ್ ಪೇ ಆಗೋವರೆಗೂ ಕೂಡ ಹೇಳಿ. ಯಾಕಂದರೆ ಇದು ಒಂದು ಬೀಜಾಕ್ಷರ ಮಂತ್ರ, ಇದು ಲಕ್ಷ್ಮಿ ಮಂತ್ರ ಅಂತಲೇ ಹೇಳ್ಬೋದು. ಇದಲ್ಲದೆ ಅಥವಾ 708 708 708 ಈ ಥರನೂ ಕೂಡ ನೀವು ಹೇಳಿ ಬ್ಲೆಸ್ ಮಾಡಿ ಆ ಅಮೌಂಟು ದುಪ್ಪಟ್ಟು ಬರ್ತಕ್ಕಂತಹ, ನೀವು ಬೇರೆಯವ್ರಿಗೆ ಕೊಡ್ತಕ್ಕಂತಹ ಅಮೌಂಟನ್ನು ದುಪ್ಪಟ್ಟು ಮಾಡ್ತಕ್ಕಂತಹ ಶಕ್ತಿ ಅದು ಬರುತ್ತೆ, ಆ ಎನರ್ಜಿ ನಿಮಗೆ ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು, ನೀವು ಕೊಡ್ತಾ ಇರ್ತಕ್ಕಂಥ ಪಾಸಿಟಿವ್ ದುಡ್ಡು ಆ ಎನರ್ಜಿಗೆ ಹೋಗುತ್ತೆ, ಬ್ಲೆಸ್ ಆಗುತ್ತೆ, ಆ ಅಮೌಂಟ್ ದುಪ್ಪಟ್ಟು ನಿಮ್ಮಲ್ಲಿ ಬರುತ್ತೆ. ಅಮೌಂಟ್ನ ಯಾರಿಗಾದರೂ ಫೋನ್ಪೇ ಮಾಡಿ ಅಥವಾ ಗೂಗಲ್ ಪೇ ಮಾಡಿ ಬ್ಲೆಸ್ ಮಾಡ್ತಾ ಶ್ರೀಮ್ ಶ್ರೀಮ್ ಆ ದುಡ್ಡು ಪೇ ಆಗೋವರೆಗೂ ಕೂಡ ಈ ಮಂತ್ರನ ಹೇಳೋದ್ರಿಂದ ನಿಮಗೆ ತುಂಬ ಉತ್ತಮವಾದಂತಹ ಒಂದು ಆ ಶಕ್ತಿ ಅಂತಲೇ ಕೂಡ ಹೇಳ್ಬೋದು. ನೀವು ವ್ಯಾಲೆಟ್ನ ತಗೊಂಡು ಸಾಧ್ಯವಾದರೆ ಐ ಲವ್ ಮನಿ, ಐ ಆಮ್ ಸಾರಿ, ಫಾರ್ ಗಿವ್ ಮಿ ಮನಿ,
ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಲವ್ ಮನಿ ಅಂತ ಹೇಳಿ ಮನಿಗೆ ದುಡ್ಡಿಗೆ ಮುತ್ತನ್ನ ಕೊಡಿ. ಯಾಕಂದರೆ ನೀವು ಯಾರೋ ಒಬ್ಬರು ದುಡ್ಡು ಕೇಳಿರ್ತಾರೆ ನಿಮ್ಮನ್ನು, ಆ ಸಮಯದಲ್ಲಿ ನೀವು ಇಲ್ಲ ಅಂತ ಹೇಳಿರ್ತೀರ, ಮತ್ತೇನೋ ಒಂದು ಹೇಳಿರ್ತೀರ, ಆ ನೆಗೆಟಿವ್ ಎನರ್ಜಿ ಎಲ್ಲ ಅಲ್ಲಿ ಕ್ಲಿಯರ್ ಆಗುತ್ತೆ, ಪಾಸ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾರಿಗೆ ದುಡ್ಡನ್ನು ಕೊಡಬೇಕಲ್ಲಪ್ಪ ಅಂತ ಕೊಡಬೇಡಿ. ಈ ಮಂತ್ರವನ್ನು ಹೇಳೊಮ್ಮೆ ನೀವು ಅಂದ್ಕೊಂಡಿರ್ತಕ್ಕಂಥ ಪಾಸಿಟಿವ್ ಎನರ್ಜಿನ ಅದಕ್ಕೆ ಕೊಟ್ಟರೆ ನೀವು ಅಂದ್ಕೊಂಡು ಕೊಟ್ಟಿರ್ತಕ್ಕಂತಹ ಅಮೌಂಟ್ ದುಪ್ಪಟ್ಟು ನಿಮಗೆ ವಾಪಸ್ ಬರ್ತಕ್ಕಂಥ ಸಬ್ಕಾನ್ಷಿಯಸ್ ಮೈಂಡ್ ರೀಸ್ ಮಾಡುತ್ತೆ, ಯೂನಿವರ್ಸ್ಗೆ ಕಳಿಸುತ್ತೆ. ಒಂದು ಪವರ್ಫುಲ್ ಆದಂತಹ ಇನ್ನೊಂದು ಟೆಕ್ನಿಕ್ ಏನು ಗೊತ್ತಾ ಸ್ನೇಹಿತರೆ, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ವ್ಯಾಲೆಟ್ ಇರುತ್ತಲ್ವಾ, ನಿಮ್ಮ ವ್ಯಾಲೆಟಲ್ಲಿ 5 ಲವಂಗ ಮತ್ತು ಸ್ವಲ್ಪ ಅಕ್ಕಿ ಮತ್ತು 6 ಕಾಯಿನ್ಸ್ ಅವೇನಸ್ ಸೊ ಮತ್ತು ಒಂದು ಬೆಳ್ಳಿ ಅಥವಾ ಗೋಲ್ಡನ್ ಕಾಯಿನ್ ಮತ್ತು ಚಕ್ಕೆ ಪೌಡರ್. ಇದು ಚಕ್ಕೆ ಪೌಡರ್ ಅಂತೂ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಅಮೇಝಿಂಗ್ ಆ್ಯಂಡ್ ಅಬಂಡೆನ್ಸ್ ಪ್ರಾಸ್ಪೆರಿಟಿ ಪ್ರತಿಯೊಂದನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಚಕ್ಕೆ ಪೌಡರ್. ಇಷ್ಟನ್ನು ನೀವು ಫ್ರೈಡೆ ಶುಕ್ರವಾರ ಅಂದ್ರೇ ಒಂದು ಅಧಿಪತಿ, ಒಂದು ಗ್ರಹ, ಒಂದು ಲಕ್ಷ್ಮಿ, ಅಬಂಡೆನ್ಸ್, ನಿಮಗೆ ಬೇಕಾದದನ್ನೆಲ್ಲ ಅಧಿಪತಿ ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಒಂದು ಐಷಾರಾಮತ್ವ ಅಂತಲೇ ಹೇಳ್ಬೋದು. ಸೊ ಇವತ್ತು ಅದನ್ನು ಇಷ್ಟು 5 ಲವಂಗ ಮತ್ತು ಚಕ್ಕೆ ಪೌಡರ್ ಮತ್ತು ಸ್ವಲ್ಪ ಅಕ್ಕಿ, 6 ಕಾಯಿನ್, ಬೆಳ್ಳಿ ಆ್ಯಂಡ್ ಗೋಲ್ಡ್ ಕಾಯಿನ್ ಇಷ್ಟು ಇಟ್ಟು ನಿಮ್ಮ ಪ್ರೇಯರ್ ಮಾಡ್ಕೊಳ್ಳಿ. ಅವೆಂಡೆಂಟ್ ನನಗೆ ಇಷ್ಟು ಮನಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ನೆಗೆಟಿವ್ಸ್ ಎಲ್ಲ ಹೋಗಿ ಹೆಚ್ಚಿನದಾಗಿ ಅಮೌಂಟನ್ನು, ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಹೋದಂತಹ ದುಡ್ಡು ಕೂಡ ಮತ್ತು ಇನ್ನೊಂದು ಮಿಸ್ ಮಾಡಿದೆ, ಸಾರಿ, ಕನ್ನಡಿ. ಮಿರರ್ ಇಸ್ ವೆರಿ ಇಂಪಾರ್ಟೆಂಟ್, ಅಟ್ರಾಕ್ಟ್ಸ್ ರಿಫ್ಲೆಕ್ಟ್ಸ್. ಸೊ ಆ ದುಡ್ಡನ್ನು ಇನ್ನಷ್ಟು ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹದ್ದು ಒಂದು ಚಿಕ್ಕ ಕನ್ನಡಿ ಬರುತ್ತಲ್ವಾ ವ್ಯಾಲೆಟಲ್ಲಿ, ನಿಮ್ಮ ವ್ಯಾಲೆಟಲ್ಲಿ ಒಂದು ಚಿಕ್ಕ ಮಿರರ್ನ ಇಟ್ಕೊಳ್ಳಿ. ಅದು ಮನಿನ ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಒಂದು ಗುಣ ಇದೆ, ಮತ್ತಷ್ಟು ಮಗದಷ್ಟು ಕೊಡ್ತಕ್ಕಂತಹ ಒಂದು ಗುಣ ಇದೆ. ಸೊ ಇಷ್ಟನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಮನಿ ಅನ್ನೋದು ಬರದೇ ಇರ್ತಕ್ಕಂತಹ ದುಡ್ಡು ಬರುತ್ತೆ, ಹೋಗಿರ್ತಕ್ಕಂತಹ ದುಡ್ಡು ದುಪ್ಪಟ್ಟಾಗುತ್ತೆ. ಮತ್ತು ಇನ್ನೊಂದು ಫಸ್ಟ್ ಫ್ರೈಡೆ ಚಕ್ಕೆ ಪೌಡರ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಬ್ಲೆಸ್ ಮಾಡಿ, ಥ್ಯಾಂಕ್ ಯು, ನನಗೆ ಅವಾಯ್ಡೆಂಡ್ ಆಗಿ ಮನಿ ಕೊಟ್ಟಿದ್ದೀಯಾ, ಲೈಫ್ ಖುಷಿಯಾಗಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಿಮ್ಮ ವಿಶಸ್ ಏನಿದೆ ಅದನ್ನು ಪಾಸಿಟಿವ್ ಆಗಿ ಪ್ರೆಸೆಂಟಲ್ಲಿ ಪ್ರೇಯರ್ ಮಾಡ್ತಾ ಮನೆ ಮುಂದೆ ಉರುಬಿಡಿ. ನೀವು ಮನೆ ಈಚೆ ನಿಂತ್ಕೊಂಡು ಅದು ಮನೆ ಒಳಗಡೆ ಹೋಗೋ ಹಾಗೆ ಅಂತ ಉರುಬಿಡಿ. ಅದು ನಿಮ್ಮಲ್ಲಿರ್ತಕ್ಕಂತಹ ಒಂದು ಒಂದು ಚಕ್ಕೆ ಪೌಡರ್ ಇದೆಯಲ್ಲ, ನಿಜವಾಗ್ಲೂ ರಿಯಲಿ ಅಮೇಝಿಂಗ್ ಅಟ್ರಾಕ್ಟ್ ಮನಿ. ಸೊ ಅದು ನಿಮ್ಮ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಎಲ್ಲ ಶಕ್ತಿಯನ್ನು ಹೊಂದಿರುತ್ತೆ. ಐ ಹೋಪ್ ನಿಮಗೆ ಈ ದುಡ್ಡಿನ ಅಟ್ರಾಕ್ಟ್ ಮಾಡ್ತಕ್ಕಂತಹ ಟೆಕ್ನಿಕ್ಸ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಒಮ್ಮೆ ಇದೆಲ್ಲ ಆಗುತ್ತೋ ಯಶೋದಾ ಅಂತ ನೀವು ಅಂದ್ಕೊಂತ ನನ್ನನ್ನು ಕೇಳಿದ್ರೆ ಖಂಡಿತವಾಗಿಯೂ ಆಗುತ್ತೆ. ಒಮ್ಮೆ ಪ್ರಯತ್ನಿಸಿ. ನಾನು ಮಾಡಿ ಎಲ್ಲವನ್ನ ಸಕ್ಸಸ್ ಆಗಿರೋದಕ್ಕೆ ಮತ್ತು ಜನ ಸಮುದಾಯಕ್ಕೆ ಹೆಚ್ಚಿನದಾಗಿ ತಿಳಿಸಿ ಅವ್ರಿಗೆ ಸಹಾಯ ಆಗ್ತಕ್ಕಂತಹ ಒಂದು ಎಪಿಸೋಡ್ನ ತರಬೇಕಂತಲೇ ಈ ಎಪಿಸೋಡ್ ಮಾಡಿರೋದು. ಎಲ್ರಿಗೂ ಆದಷ್ಟು ಶೇರ್ ಮಾಡಿ, ಯೂಸ್ ಆಗ್ತಿರ್ತಕ್ಕಂಥ ಇನ್ಫಾರ್ಮೇಷನ್ನ ಆದಷ್ಟು ಫ್ರೀ ಇದ್ದಾಗಲೇ ಕಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಥದ್ದೇ ಒಂದು ಒಳ್ಳೆ ಮನಿ ಆಗಿರ್ಬೋದು ಎಕ್ಸೆಟ್ರಾ ತುಂಬ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಎಪಿಸೋಡ್ನೇ ನಿಮ್ಮ ಮುಂದೆ ತರಲು ಪ್ರಯತ್ನ ಪಡ್ತೀನಿ. ಇಲ್ಲಿವರೆಗೂ ನೋಡಿರ್ತಕ್ಕಂಥವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.